ಏನು ಇವತ್ತಿನ ದಿವಸ ನಮ್ಮಲ್ಲಿ ಮೊದಲನೇದಾಗಿ ಪಂಚಾಯಿತಿ ಇತ್ತು. ಕಳೆದ 9 ವರ್ಷಗಳಿಂದ ಪಂಚಾಯಿತಿ ಮುಗಿದು ಪುರಸಭೆ ಆಯಿತು. ಅದಾದಮೇಲೆ ನಗರಸಭೆ ಆಗಿದೆ. ಕಳೆದ 7-8 ವರ್ಷಗಳಿಂದ ನಮ್ಮ ಸ್ಥಳೀಯವಾಗಿ ಚುನಾವಣೆಗಳು ನಡೆದಿಲ್ಲ. ಜನರಿಗೆ ಗೊಂದಲ ಇದೆ. ಏನು ಪಂಚಾಯಿತಿ ಆಗ್ತಿದ್ದಂಗೆ ಪುರಸಭೆ ಮಾಡಿದ್ದಾರೆ, ಪುರಸಭೆ ಆಗ್ತಿದ್ದಂಗೆ ನಗರಸಭೆ ಮಾಡಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ನಮಗೆ ಕೆಲಸಗಳು ನಡೀತಾ ಇಲ್ಲ. ಪ್ರತಿಯೊಂದಕ್ಕೂ ನಾವು ಶಾಸಕರ ಹತ್ರ ಹೋಗಬೇಕು, ಕೂತ್ಕೋಬೇಕು, ಅವ್ರನ್ನ ಸಮಯ ತೊಗೋಬೇಕು, ನಮ್ಮ ಏನು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಆಗಬೇಕು, ಅವ್ರನ್ನ ವಿಚಾರಿಸ್ಬೇಕು. ಮುಂಚೆ ಎಲ್ಲ ನಮಗೆ ಪಂಚಾಯಿತಿಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮೆಂಬರ್ಸ್ ಇದ್ದರು. ಏನಿದ್ರು ಅವ್ರ ಮನೆ ಬಾಗಿಲಿಗೆ ಹೋಗ್ತಿದ್ರು, ಒಂದು ಫೋನ್ ಕಾಲಲ್ಲಿ ಕೆಲಸ ನಡೀತಿತ್ತು. ಈಗ ಅಧಿಕಾರಿಗಳದೇ ಇವಾಗ ನಗರಸಭೆಯಲ್ಲಿ ಆಡಳಿತ ಆಗಿದೆ. ನಮಗೂ ಈಗ ಕನ್ಫ್ಯೂಷನ್ ಆಗಿದೆ. ಏನು ನಗರಸಭೆ ಇರುತ್ತಾ, GBA ಆಗುತ್ತಾ, ಅಥವಾ ಯಾವ ರೀತಿ ಯಾವಾಗ ಏನು ನಡೀತದೆ ಅಂಥೇಳಿ ಜನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಸರ್ಕಾರದವರು ಸಹ ಕೋರ್ಟಲ್ಲಿ ಅಪೀಲ್ನ ಹೋಗಿ ಟೈಮ್ ಬೇಕು ನಮಗೆ ಚುನಾವಣೆ ನಡೆಸೋದಕ್ಕೆ ಅಂಥೇಳಿ ಸಮಯ ಕೇಳ್ತಿದ್ದಾರೆ. ಜನಕ್ಕೆ ತುಂಬ ಗೊಂದಲ ಆಗಿದೆ. ಸ್ಥಳೀಯ ಮಟ್ಟದಲ್ಲಿ ಶಾಸಕರು ಅವ್ರ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಿದ್ದಾರೆ. ಏನೇ ನಾವು ಒಂದು ವಿಚಾರ ಹೋಗಿ ತೊಗೊಂಡೋಗಿ ತಲುಪಿಸಿದ್ರೂ ಅವರು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ನಮಗೆ ಸ್ಥಳೀಯರು ನಾಯಕರಿದ್ದರೆ ಇನ್ನೂ ಒಳ್ಳೆಯದಾಗುತ್ತೆ. ದಯಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದೇ ರೀತಿ ಇವಾಗೇನೋ GBA ಎಲೆಕ್ಷನ್ ಆಗುತ್ತೆ, ನಮ್ಮ ಮಾದನಹಳ್ಳಿ ನಗರಸಭೆಯೂ GBAಗೆ ಸೇರುತ್ತೆ ಅಂಥೇಳಿ ಏನು ಹೇಳ್ತಿದ್ದಾರೆ. ಈ ಕೋರ್ಟಲ್ಲೂ ನೆನ್ನೆ ಆರ್ಡ್ರು ಬಂದಿದೆ. ಆಗಸ್ಟ್ 30 ನೀವು ಎಲೆಕ್ಷನ್ ಮಾಡಬೇಕು. ಏನು ಹಳೆ ವೇಳಾಪಟ್ಟಿ ಇತ್ತು ನಮ್ಮ ವೋಟರ್ ID ಇದು, ಅದೇ ಅನುಗುಣವಾಗಿ ನೀವು ತೊಗೊಂಡು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಡೆಡ್ಲೈನ್ನ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ ಮುಖಾಂತರ ನಮ್ಮ ಸರ್ಕಾರ ಸ್ಥಳೀಯ ಮಟ್ಟದಲ್ಲಿ ಎಲೆಕ್ಷನ್ಗಳನ್ನ ನಡೆಸಬೇಕು. ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ. ಇದ್ರ ಬಗ್ಗೆ ಸಮಯ ಕೊಟ್ಟು ಈ ಆಗಸ್ಟ್ 30 ಕೋರ್ಟಿಂದ ಏನು ಆದೇಶ ಬಂದಿದೆ, ಎಲ್ಲ ಚುನಾವಣೆಗಳನ್ನ ನಡೆದ್ರೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.